ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುಣಾಳುವ ಬೆಳಕೆ. ಬರೆದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಪರರ ಸುಖದಲ್ಲಿ ನಮ್ಮ ಸುಖ ಅನ್ನೋ ಚಾಪ್ಟರ್ ಇಂದ ನೋಡೋಣ. 1977ರ ಗೈಡ್ ಪೋಸ್ಟ್ ಎಂಬ ವಾರಪತ್ರಿಕೆಯಲ್ಲಿ ಒಂದು ಘಟನೆಯ ವಿವರ ಬಂದಿತ್ತು. ಬಹಳ ದಿನಗಳ ಹಿಂದೆ ಓದಿದ ಲೇಖನವಾದ್ದರಿಂದ ನನಗೆ ಆ ಘಟನೆಯಲ್ಲಿ ಬರುವ ವ್ಯಕ್ತಿಗಳ ಹೆಸರು ಮರೆತು ಹೋಗಿದೆ. ಆದರೆ ವಿವರಿಸಿದ ಘಟನೆ ಸ್ಪಷ್ಟವಾಗಿ ಮನಸ್ಸಿನಲ್ಲಿ ನಿಂತಿದೆ. ನನ್ನ ಮೇಲೆ ಬಹಳಷ್ಟು ಪ್ರಭಾವ ಬೀರಿದೆ ಅಂತ ಹೇಳಿ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಕರಜಗಿ ಸರ್ ತುಂಬಾ ವರ್ಷಗಳ ಹಿಂದೆ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ ಘಟನೆ ಅಂತಿದ್ದು, ಹಾಗಾಗಿ ಅವ್ರ ಹೆಸರುಗಳು ನೆನಪಿಲ್ಲ, ಆದ್ರೆ ಆ ಘಟನೆ ಮಾತ್ರ ಸ್ಪಷ್ಟವಾಗಿ ನೆನಪಿದೆ. ಯಾಕೆಂದ್ರೆ ನನ್ನ ಮೇಲೆ ಈ ಓದಿದಾಗ ಅದನ್ನ ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದೆ ಈ ಘಟನೆ ಅಂತ ಹೇಳಿ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಅದನ್ನೇ ಒಂದು ಚಾಪ್ಟರ್ ಆಗಿ ಬರ್ತಿದ್ದಾರೆ. ಒಂದಿಷ್ಟು ಜನ ಸ್ನೇಹಿತರು ಸ್ವಿಟ್ಜರ್ಲ್ಯಾಂಡ್ ಪಕ್ಕದ ಆಲ್ಪ್ಸ್ ಪರ್ವತ ಪ್ರದೇಶಕ್ಕೆ ಚಾರಣಕ್ಕೆ ಹೋಗಿದ್ದರು. ಅಂದ್ರೆ ಟೂರ್ ಹೋಗಿದ್ರು. ಒಂದಿಷ್ಟು ಜನ ಹುಡುಗರು ಸ್ವಿಟ್ಜರ್ಲ್ಯಾಂಡ್ ಪಕ್ಕದಲ್ಲಿರ್ತಕ್ಕಂಥ ಆಲ್ಪ್ ಪರ್ವತ ಪ್ರದೇಶಕ್ಕೆ ಟೂರ್ ಹೋಗಿದ್ರು. ಪರ್ವತಗಳ ಚಿಕ್ಕ ಪುಟ್ಟ ಶಿಖರಗಳನ್ನೇರಿ ಆನಂದ ಪಟ್ಟರು. ಚಿತ್ರಗಳನ್ನು ತೆಗೆದುಕೊಂಡರು, ಫೋಟೋಸ್ನು ತಗೊಂಡ್ರು. ಅಲ್ಲಿಯೇ ಡೇರೆ ಹಾಕಿಕೊಂಡು ರಾತ್ರಿ ಕಳೆದು ಮರುದಿನ ಪರ್ವತದ ಕೆಳಗೆ ಇಳಿದು ಬರುವುದು ಅವರ ಯೋಚನೆಯಾಗಿತ್ತು. ಆದರೆ ರಾತ್ರಿ ಸುಮಾರು 1:30ಯ ಹೊತ್ತಿಗೆ ಅನಿರೀಕ್ಷಿತವಾಗಿ ತುಂಬಾ ತಣ್ಣಗಿನ ಗಾಳಿ ಬೀಸತೊಡಗಿತು. ನಿಧಾನವಾಗಿ ಹಿಮಪಾತವೂ ಸಹ ಪ್ರಾರಂಭವಾಯಿತು. ಬೆಳಗ್ಗೆ 4ರ ಹೊತ್ತಿಗೆ ಭಾರಿ ಹಿಮ ಬೀಳಲಾರಂಭಿಸಿತು. ಇವರು ವಾಸವಾಗಿದ್ದ ಡೇರೆಯ ಬಾಗಿಲು ಸಹ ಮಂಜು ಮುಚ್ಚಿ ಹೋಗುವಷ್ಟು ಹಿಮ. ಅಷ್ಟು ಅವರು ಅದು ಹಾಕೊಂಡಿದ್ರಲ್ಲ ಉಳ್ಕೊಳಕ್ಕೆ ಅಂತ ಹೇಳಿ ಡೇರೆ, ಅದು ಸಹ ಅದ್ರ ಬಾಗಿಲು ಸಹ ಫುಲ್ ಮಂಜಿಂದ ಕ್ಲೋಸ್ ಆಗ್ಬಿಟ್ಟಿತ್ತಂತೆ. ಇವರು ವಾಸವಾಗಿದ್ದ ಡೇರೆ ಬಾಗಿಲು ಮುಚ್ಚುವಷ್ಟು ಹಿಮ. ಜೋರಾದ ಗಾಳಿ ಎಲ್ಲಿ ಡೇರೆಯಲ್ಲಿ ಹಾರಿಸಿ ಬಿಡುತ್ತದೋ ಎಂಬಷ್ಟು ಭೀಕರವಾಗಿತ್ತು. ಜೋರ ಗಾಳಿ ಬರ್ತಾ ಇರೋದ್ರಿಂದ ಅವ್ರು ಹಾಕಿರ್ತಕ್ಕಂಥ ಟೆಂಟ್ ಅದು ಹಾರೋಗುತ್ತೆ ಅನ್ನಷ್ಟು ಭಯವಾಗಿತ್ತಂತ ಗಾಳಿ. ಚಾರಣಕ್ಕೆ ಹೋದ ಇವರಾರು ಇಷ್ಟೊಂದು ಚಳಿ ಆದಿತೆ ಎಂದು ಭಾವಿಸಿರ್ಲಿಲ್ಲ. ಹಾಗಾಗಿ ಇವರು ಸ್ವೆಟರ್, ಟೋಪಿ, ಅಲ್ಲಿ ಇಷ್ಟೊಂದು ಗಾಳಿ ಬೀಸುತ್ತೆ, ಇಷ್ಟೊಂದು ಚಳಿ ಇರುತ್ತೆ, ಹಿಮ ಬೀಳುತ್ತೆ ಅನ್ನೋ ಐಡಿಯಾನೇ ಇಲ್ಲ ಅವರಿಗೆ. ಹಾಗೆ ಹೋಗ್ಬಿಟ್ಟಾರೆ ಟೂರು. ಆದ್ರೆ ಅವ್ರು ಏನು ಸ್ವೆಟರ್, ಟೋಪಿ ಏನು ತಗೊಂಡ್ ಹೋಗಿಲ್ಲ. ಅವರ ದೇಹ ಮರಗಟ್ಟ ತೊಡಗಿತು. ಅವ್ರ ಬಾಡಿ ಫುಲ್ ಮರಗಟ್ಟಕ್ ಶುರು ಆಗ್ಬಿಡ್ತು. 6 ಗಂಟೆಗೆ ಇನ್ನೂ ಗಾಳಿ ಜೋರಾಗಿ ಬೀಸಕ್ ಶುರು ಆಯ್ತು. ಅವರು ಕಟ್ಟಿಕೊಂಡ 2 ಡೇರೆಗಳು ಸಹ ಹಾರಿ ಹೋದವು. ಎಲ್ಲರೂ ಆಶಯಕ್ಕಾಗಿ ದಿಕ್ಕು ದಿಕ್ಕಾಗಿ ಓಡತೊಡಗಿದರು. ಅವರ ಬಳಿ ಇದ್ದ ದಿಕ್ಸೂಚಿ ಕೂಡ ಹಿಮದಲ್ಲಿ ಹುಗಿದು ಹೋಗಿದೆ. ಒಬ್ಬ ಮನುಷ್ಯ ತನಗೆ ಸರಿತೋರಿದ ದಾರಿಯಲ್ಲಿ ನಡೆದ. ಇನ್ನೊಂದು ಅರ್ಧ ತಾಸಿನಲ್ಲಿ ಯಾವುದಾದರೂ ಆಸರೆ ದೊರೆಯದಿದ್ದರೆ ತಾನು ಮರಗಟ್ಟಿ ಸತ್ತು ಹೋಗುವುದು ಅಂತೆಲ್ಲ ಕನ್ಫರ್ಮ್ ಆಯ್ತು. ಸ್ವಲ್ಪ ಹೊತ್ತು ನನಗೆ ಏನಾದ್ರೂ ನನ್ನನ್ನು ರಕ್ಷಣೆ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಮುಗ್ದೋಯ್ತು, ನಾನು ಫುಲ್ ಬಾಡಿ ಮರಗಟ್ಟಿ ನಾನು ಸತ್ತೇ ಹೋಗ್ತೀನಿ ಅಂತ ಹೇಳಿ ಅವನಿಗೆ ಗೊತ್ತಾಗುತ್ತೆ. ಅವನು ಏನೆಲ್ಲ ಪ್ರಯತ್ನ ಮಾಡಿದ್ರು ಯಾವ ಆಸರೆಯೂ ಕಾಣಲಿಲ್ಲ. ಸಮಯ ಬೇರೆ ಹೋಗ್ತಾನೆ ಇದೆ. ಅವನ ಕೈ ಕಾಲುಗಳು ಸ್ಪರ್ಶದ ಪ್ರಜ್ಞೆಯೇ ಇರದಂತಾಯಿತು. ಆಯ್ತು, ಇನ್ನು ಕೆಲ ಸಮಯದಲ್ಲೇ ಸತ್ತು ಹೋಗುತ್ತೇನೆ ಎಂದುಕೊಂಡ ಆ ವ್ಯಕ್ತಿ. ಆದರೂ ಬದುಕುವ ಆಸೆ ಅದಮ್ಯವಲ್ಲವೇ? ಯಾರಿಗಾದ್ರೂ ಸಾಯಕ್ ಇಷ್ಟ ಇದೆಯಾ? ಇಲ್ಲ. ಅದು ಸಾಯೋ ಸಿಚುವೇಶನ್ ಬಂದ್ರೆ ನಾನು ಹೆಂಗ್ ಬದುಕ್ಲಿ, ಇದರಿಂದ ನಾನು ಹೆಂಗ್ ಸೇಫ್ ಆಗ್ಲಿ, ನಾನು ಹೆಂಗ್ ಪಾರಾಗ್ಲಿ ಅಂತಾನೆ ನಾವು ಹೋರಾಡ್ತಿರ್ತೀವಿ. ಹಂಗೆ ಅವನು ಅಷ್ಟೇ, ನಾನು ಬದುಕ್ಬೇಕು ಅಂತ ಪಾಪ ಹೋರಾಡ್ತಾ ಇರ್ತಾನೆ. ಒದ್ದಾಡಿ ಮರಗಟ್ಟಿದ ಕಾಲುಗಳನ್ನೆತ್ತಿ ಮುಂದೆ ನಡೆಯಲು ಪ್ರಯತ್ನಿಸಿದ. ಒಂದೆರಡು ಬಾರಿ ಕಾಲ್ ಜಾರಿ ದಪ್ಪೆಂದು ಕೆಳಗೆ ಸಹ ಬಿದ್ದ. ಅವನಿಗೆ ಆಶ್ಚರ್ಯ, ಗಾಬರುಗಳು ಒಮ್ಮೆಗೆ ಆದವು. ಬಿದ್ದದ್ದು ನೆಲದ ಮೇಲಲ್ಲ, ಇನ್ನೊಬ್ಬ ಮನುಷ್ಯನ ದೇಹದ ಮೇಲೆ. ಮುಖದ ಮೇಲಿನ ಮಂಜು ಸರಿಸಿ ನೋಡಿದ, ಅದು ಅವನ ಸ್ನೇಹಿತನೇ. ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗ್ತಿರ್ತಾರಲ್ವಾ, ಒಬ್ಬೊಬ್ರು ಒಂದೊಂದ್ ದಿಕ್ಕಾಗಿ ಓಡಕ್ ಶುರು ಮಾಡ್ತಾರೆ. ನನ್ ಜೀವ ಉಳಿಸ್ಕೊಂಡ್ರೆ ಸಾಕು, ನನ್ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಹೇಳಿ. ಹಾಗೆ ಇವನು ಓಡ್ತಿರ್ತಾನೆ. ಆಮೇಲೆ ಎಲ್ಲ ಕೈ ಕಾಲು ಎಲ್ಲ ಮರಗಟ್ಟಿ ದಪ್ಪ ಅಂತ ಬೀಳ್ತಾನೆ. ಬಿದ್ದ ತಕ್ಷಣ ಅವ್ನು ನೋಡ್ತಾನೆ, ಅವ್ನ್ ಕೆಳಗ್ ಬಿದ್ದಿಲ್ಲ, ಯಾವ್ದೋ ಮನುಷ್ಯನ ದೇಹದ ಮೇಲೆ ಬೀಳ್ತಾನೆ. ಆಮೇಲೆ ಮುಖ ಸರಿಸಿ ಮಂಜು ಸರಿಸಿ ನೋಡ್ತಾನೆ, ಪಾಪ ಅವ್ನ ಫ್ರೆಂಡ್ ಅವನು ಫುಲ್ ಬಾಡಿ ಐಸ್ ಆಗಿ ಅವನು ಬಿದ್ದೋಗ್ಬಿಟ್ಟಿದ್ದಾನೆ. ಅವನು ಸತ್ತೇ ಹೋಗಿದ್ದಿರ್ಬೇಕು ಅಂತ ಹೇಳಿ ಹೃದಯ ಬಡಿತ ನೋಡಿದ್ರೆ ಪಾಪ ಅವನು ಬದುಕಿರ್ತಾನೆ. ಈಗ ಈ ವ್ಯಕ್ತಿಯ ಮುಂದೆ 2 ಆಯ್ಕೆಗಳಿವೆ. ಮೊದಲನೆಯ ಆಯ್ಕೆ ಎಂದರೆ, ಗೆಳೆಯ ಹೇಗಿದ್ದರೂ ಬದುಕುವುದಿಲ್ಲ, ನನ್ನನ್ನು ಹೇಗಾದರೂ ನಾನು ಉಳಿಸಿಕೊಳ್ಳಬೇಕು. ಆದ್ರೆ ಇನ್ನೊಂದು ಆಯ್ಕೆ ಏನು? ತನ್ನಂತೆ ಕೊನೆಯ ಹಂತದಲ್ಲಿದ್ದ ಗೆಳೆಯನಿಗೆ ಸಹಾಯ ಮಾಡುವುದು ಅಂತ ಹೇಳಿದ್ರು. ನೋಡಿ, ಅವನ್ ಫ್ರೆಂಡ್ ಸಹ ಬಿದ್ದೋಗಿದ್ದಾನೆ, ಮುಖ ಫುಲ್ ಐಸ್ ಆಗಿ ಬಿದ್ದೋಗಿದ್ದಾನೆ. ಇವನು ಫುಲ್ ಇನ್ನೊಂದ್ ಸ್ವಲ್ಪ ಹೊತ್ತಾಗಿ ಇವನು ಸಾಯ್ತಾನೆ ಅಂತ ಇವನಿಗೆ ಗೊತ್ತಿದೆ. ಆದ್ರೆ ಇವನಿಗೆ 2 ಆಪ್ಷನ್ ಇದೆ. ಏನು? ನನ್ನನ್ ಫಸ್ಟ್ ನನ್ನ ಫ್ರೆಂಡ್ ಅಂತೂ ಉಳಿಯಲ್ಲ, ಅವ್ನು ಆಲ್ರೆಡಿ ಸಾಯಕ್ ಬಂದಿದ್ದಾನೆ, ಅವ್ನ್ ಹಾರ್ಟ್ ಬೇರೆ ಚೆಕ್ ಮಾಡ್ತಾನೆ, ನನ್ನ ಫ್ರೆಂಡ್ ಉಳಿದಾನೆ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಆದ್ರೂ ಅವ್ನಿಗೆ ಇರೋದು 2 ಆಪ್ಷನ್. ನನ್ನ ಫ್ರೆಂಡನ್ನ ಉಳಿಸ್ಬೇಕು, ನಾನು ಉಳಿಬೇಕು ಅನ್ನೋದು ಒಂದು ಆಪ್ಷನ್. ಇಲ್ಲ, ಅವ್ನ್ ಹೆಂಗು ಬದುಕಲ್ಲ, ನಾನ್ ಫಸ್ಟ್ ನನ್ನನ್ನು ನಾನು ನೋಡ್ಕೋಬೇಕು, ನನ್ ಜೀವ ಉಳಿಸ್ಕೋಬೇಕು ಅಂತ ಹೇಳಿ ಅವ್ನು ಅದನ್ನ ನೋಡ್ಕೋಬೇಕು. 2ರಲ್ಲಿ ಒಂದು ಆಪ್ಷನ್ ಅವನು ಸೆಲೆಕ್ಟ್ ಮಾಡ್ಬೇಕು. ಆದ್ರೆ ಅವ್ನು ಏನ್ ಮಾಡ್ತಾನೆ, ಆತ ತಕ್ಷಣ ಒದ್ದೆಯಾಗಿದ್ದ ತನ್ನ ಕೈ ಚೀಲವನ್ನು ತೆಗೆದು ಎಸೆದ. ಕೈಗಳನ್ನು ರಭಸವಾಗಿ ಉಜ್ಜಿಕೊಂಡು ಸ್ನೇಹಿತನ ಕೈ ಕಾಲುಗಳನ್ನು ಉಜ್ಜತೊಡಗಿದ. ಸ್ನೇಹಿತ ನಿಧಾನವಾಗಿ ಕಣ್ಣು ತೆರೆದ.
ನೋಡಿ ಅವನು ಹಾಕೊಂಡಿದ್ನಲ್ಲ ಅದು ಫುಲ್ ಐಸ್ ಆಗೋಗಿತ್ತು ಬ್ಯಾಗ್ ಫುಲ್ ತೆಗ್ದು ಬಿಸಾಕ್ದ. ಅವ್ನಿಗೆ ಇರೋದು 2 ಆಪ್ಷನ್ ಅಲ್ಲಿ ಅವ್ನು ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ದ? ನನ್ನ ಫ್ರೆಂಡನ್ನ ಉಳಿಸ್ಬೇಕು ಅನ್ನೋ ಅಮ್, ಆ, ಅನ್ನೋ 2ನೇ ಆಪ್ಷನ್ ಅವ್ನು ಸೆಲೆಕ್ಟ್ ಮಾಡ್ದ. ನನ್ನ ಫಸ್ಟ್ ನಾನ್ ಬದುಕ್ಬೇಕು ಅಂತ ನೋಡ್ಲಿಲ್ಲ ಅವನು. ನನ್ನಂತೆಯೇ ಅವನು ಜೀವ ಉಳಿಸ್ಕೊಳಕ್ ಪರದಾಡ್ತಾ ಇದ್ದಾನೆ, ಅಂದ್ರೆ ಕೊನೆ ಹಂತದಲ್ಲಿದ್ದಾನೆ. ನಾನು ಫಸ್ಟ್ ಅವನಿಗೆ ನೋಡೋಣ, ಏನಾದ್ರು ಟ್ರೈ ಮಾಡೋಣ ಅನ್ನೋ ಪಾಪ ಒಳ್ಳೆ ಮನಸ್ಸಿಂದ ಅವನೇನ್ ಮಾಡ್ತಾನೆ, ಇದು ಕೈ ಕಾಲು ಜೋರಾಗಿ ಉಜ್ಜಕ್ ಶುರು ಮಾಡ್ತಾನೆ. ಬಿಸಿ ಆಗ್ಬೇಕಲ್ವಾ, ಅಯ್ಯೋ ಅಂದ್ರೆ ಬಿಸಿ ಆದ್ರೆ ಅವ್ನು ಹೇಳ್ತಾನೆ ಅಂತ ಹೇಳಿ ಕೈ ಕಾಲು ಜೋರಾಗಿ ಉಜ್ಜಕ್ ಶುರು ಮಾಡ್ತಾನೆ. ಅವಾಗ ಸ್ನೇಹಿತ ನಿಧಾನವಾಗಿ ಕಣ್ಣು ತೆರೆದ. ಅವನು ಸಹ ಪ್ರಜ್ಞೆ ಬಂತು ಅವನಿಗೆ. ಇವನು ಎಷ್ಟು ರಭಸದಿಂದ ಅವನ ದೇಹ ಉಜ್ಜಿದಾನೆಂದರೆ ಆ ಚಳಿಯಲ್ಲೂ ಅವನಿಗೆ ಬೆವರು ಕಿತ್ತುಕೊಂಡು ಬರ್ತಾ ಇತ್ತು. ಅವ್ನು ಯಾವ ತರ ಉಜ್ಜಾನೆ ಅಂದ್ರೆ ಕೈ ಕಾಲು ಹಿಡಿದು ಫುಲ್ಲು ಐಸ್ ಎಲ್ಲ ಕರಗಿ ನೀರಾಗಿ ಬಾಡಿ ಫುಲ್ ಬಿಸಿಯಾಗಿ ಬೆವರು ಬರ್ತಾ ಇದೆ ಮೈಯಲ್ಲಿ ಅವನಿಗೆ. ಅಷ್ಟು ಜೋರಾಗಿ ಉಜ್ಜಿದಾನೆ ಫ್ರೆಂಡಿಗೆ. ಆಗ ಆಗ ಅವನ ಸ್ನೇಹಿತ ಎದ್ದು ಕೂತ್ಕೊಂಡು ಥ್ಯಾಂಕ್ ಯು ಹೇಳ್ತಾನೆ. ಥ್ಯಾಂಕ್ ಯು ಕಣೋ, ನೀನ್ ನನ್ಗೆ ಇಷ್ಟೆಲ್ಲ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಸತ್ತೋಗ್ಬಿಡ್ತಿದ್ದೆ. ನನ್ನನ್ನು ಉಳಿಸಿದ್ದಕ್ಕೆ ನಿನಗೆ ಧನ್ಯವಾದ ಅಂತ ಹೇಳಿ ಅವನ ಫ್ರೆಂಡ್ ಕೃತಜ್ಞತೆ ಸಲ್ಲಿಸ್ತಾನೆ. ಆಗ ಈತ ಏನು ಹೇಳಿದ ಗೊತ್ತೇ? ಮಹಾರಾಯ, ನಾನು ನಿನ್ನನ್ನು ಬದುಕಿಸಲು ಪ್ರಯತ್ನ ಮಾಡಿದೆ ನಿಜ, ಆದ್ರೆ ಆ ಪ್ರಯತ್ನದಲ್ಲಿ ನನ್ನನ್ನು ನಾನು ಬದುಕಿಸಿಕೊಂಡೆ. ಮರಗಟ್ಟಿ ಹೋಗಿದ್ದ ನನ್ನ ಕೈ ಕಾಲುಗಳು ಮತ್ತೆ ಸರಿಯಾದವು, ಚಳಿ ಬಿಟ್ಟು ಹೋಯಿತು ಅಂತ ಹೇಳಿ ಇವ್ನು ಹೇಳ್ತಾನೆ. ಅವನು ನನ್ ಬದುಕಿದ್ದಕ್ಕೆ ಥ್ಯಾಂಕ್ ಯು ಅಂತ ಅವ್ನು ಹೇಳಿದ ತಕ್ಷಣ ಇವನೇನ್ ಹೇಳ್ತಾನೆ, ಮಾರಾಯ ನಿನ್ನನ್ ಬದುಕ್ಸೋಕೇನೋ ಬಂದಿದ್ ನಾನ್ ನಿಜ, ಆದ್ರೆ ನಿನ್ನನ್ ಬದುಕ್ಸೋದ್ರ ಜೊತೆಗೆ ನನ್ನನ್ ನಾನ್ ಬದುಕ್ಸ್ಕೊಂಡೆ. ನಿನಗ್ ಕೈ ಕಾಲ ಜೋರಾಗಿ ಉಜ್ಜೋ ಭರದಲ್ಲಿ ನನ್ ಮೈಯೆಲ್ಲ ಐಸ್ ಎಲ್ಲ ಆಗಿತ್ತು, ಮರಗಟ್ಟಿದ್ ಕೈ ಕಾಲೆಲ್ಲ ಸರಿ ಹೋದ್ವು, ನಾನು ಬದುಕ್ದೆ ಅಂತ ಹೇಳಿ ಅವನು ಹೇಳ್ತಾನೆ. ನಾವು ಮತ್ತೊಬ್ಬರಿಗೆ ಸಹಾಯ ಮಾಡುವ ಪ್ರಕ್ರಿಯೆಯಲ್ಲಿ ನಮ್ಮನ್ನು ಉದ್ಧರಿಸಿಕೊಳ್ಳುವ ಕಾರ್ಯ ನಡೆದಿರುತ್ತದೆ. ಅಥವಾ ನಾವು ಶ್ರೇಷ್ಠತೆಯತ್ತ ಸಾಗುವ ಖಚಿತ ಮಾರ್ಗವೆಂದರೆ ಮತ್ತೊಬ್ಬರ ಕಷ್ಟಗಳಿಗೆ, ತೊಂದರೆಗಳಿಗೆ ಸ್ಪಂದಿಸುವುದು ಅಂತ ಹೇಳಿ ಕರಡಿಗಿ ಸರ್ ಹೇಳ್ತಾ ಇದ್ದಾರೆ. ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಿದ್ರೆ, ದೊಡ್ಡೋರು ಹೇಳ್ತಾರೆ ನೋಡಿ, ನಾವು ಯಾರಿಗ್ ಸಹಾಯ ಮಾಡಿದ್ವೋ ಏನೋ ಗೊತ್ತಿಲ್ಲ, ನಮಗೆ ಈಗ ಭಗವಂತ ಈ ರೂಪದಲ್ಲಿ ಬಂದು ಸಹಾಯ ಮಾಡ್ದ, ನಾವ್ ಯಾರಿಗ್ ಉಪಕಾರ ಮಾಡಿದ್ವೋ ಯಾವ ಜನ್ಮದಲ್ಲಿ, ಈ ಜನ್ಮದಲ್ಲಿ ಬಂದು ನಮಗೆ ಅಂದ್ರೆ ಸಹಾಯ ಮಾಡಿದ್ರು, ನಮಗೆ ಕಷ್ಟದಲ್ಲಿ ನಮ್ಮ ರಕ್ಷಣೆ ಮಾಡಿದ್ರು ಅಂತ ಹೇಳಿ ನಾವ್ ಹೀಗ್ ಹೇಳ್ತಾ ಇರ್ತೀವಲ್ವಾ, ಅದನ್ನೇ ಹೇಳ್ತಾ ಇದ್ದಾರೆ ಕರ್ಜಗಿ ಸರ್. ನಾವ್ ಯಾರ್ ಕಷ್ಟದಲ್ಲಿ ಯಾರ್ ತೊಂದ್ರೆ ಇದ್ದಾಗ ಸ್ಪಂದಿಸ್ತೀವೋ ಆಗ ಅದು ನಾವ್ ಮಾಡಿರೋ ಉಪಕಾರ ಎಲ್ಲೂ ಹೋಗಲ್ಲ, ಅದು ನಮ್ಗೂ ಸಹ ನಮ್ ಲೈಫ್ ಅಲ್ಲೂ ಒಳ್ಳೇದೇ ಆಗುತ್ತೆ ಅಂತ ಹೇಳಿ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ. ಸೊ ನಾವು ಅಷ್ಟೇ ಕೆಲವೊಂದು ಸಂದರ್ಭಗಳಲ್ಲಿ ನಮಗೂ ಈ ತರ ಸಹಾಯ ಮಾಡೋ ಸಿಚುವೇಶನ್ ಬರುತ್ತೆ. ಅವಾಗ ನಾವು ಧೈರ್ಯದ ಮನಸ್ಸಿಂದ ಅಂದ್ರೆ ಓಪನ್ ಅಪ್ ಆಗಿ ನಾವು ಸಹಾಯ ಮಾಡೋಣ ಅಂತ ಕೇಳ್ಕೊತೀನಿ. ಸೊ ಈ ಚಾಪ್ಟರ್ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ದಯವಿಟ್ಟು ಓದಿದ್ಮೇಲೆ ಕಮೆಂಟ್ ಮಾಡಿ, ಲೈಕ್ ಮಾಡೋದ್ ಮರಿಬೇಡಿ. ಮತ್ತೆ ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.